ಬೆಡ್ ಮೇಲಿದ್ರು ನಾನು ಕ್ರಾಫ್ಟ್ ಚಾನಲ್ ಎಲ್ಲ ಮಾಡ್ತಾಯಿದ್ದೆ. ಸೊ ಒಂದಿನನೂ ಏನೋ ಒಂದು ಡೈವರ್ಟ್ ಮಾಡ್ಕೊಂಡು ಮೈಂಡ್ನ ಬದುಕ್ತಿದ್ಯಾ ಅಂತ ಒಂದಿನ ಬಾಯಲ್ಲಿ ಬರಲಿಲ್ಲ. ಮನೆಯೆಲ್ಲ ಗಲೀಜು ಮಾಡ್ತ್ಯಾ, ಏನಕ್ಕೆ ಇದನ್ನೆಲ್ಲ ಮಾಡಬೇಕು, ಸುಮ್ಮನೆ ಮೂಲೆಯಲ್ಲಿ ಮಲಗಿರೋರು ಮಲಗಿರಬೇಕು ಅನ್ನೋ ಥರ ಮಾತಿರ್ತಿತ್ತು. ಆ ಮಾತು ಕೇಳಿ ಅಂತೂ ಇಂತೂ ಸ್ಟಾಲ್ ಮುಗೀತು, ಎಲ್ಲ ಕ್ಲೋಸಿಂಗ್ ಟೈಮು. ಸೊ ಪೂರ್ವಿ ನಾನು ಹೊರಟಿದ್ದೀವಿ ಮನೆಗೆ. ಈಗ ನೋಡಿ ಹೊಂಟಿಲ್ಲ, ಈಗ ಹೊಂಟಿದ್ಯಾ ನೋಡಿ. ತೀಟೆ ಮಾಡೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅಲ್ವಾ ಕತ್ತೆ. ನೀರಿಗಿಂತ ಜಾಸ್ತಿ ಕೂದಲು ಬೆಳೆಸೋರಿ ತೋರಿಸ್ತೀನಿ ಬನ್ನಿ, ಯಾರು ಗೆಸ್ ಮಾಡಬೇಕು. ಇಲ್ಲಿ ನೋಡಿ, ಅದು ನಾರ್ಮಲ್ ಕೂದಲಲ್ಲ, ಇಲ್ಲಿವರೆಗೂ ಕೂದಲು ಇತ್ತು, ಉದ್ದಾಯ್ತದೆ. ಐ ಮಮ್ಮಿ ಸೂಸೈಡ್ ಟ್ರೈ ಮಾಡಿ ಏನಾದರೂ ಬದುಕ್ಬಿಟ್ರೆ ಮತ್ತೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಭಯ ಬಂದ್ಬಿಡುತ್ತೆ. ಸೊ ಅಂಥ ಒಂದು ಸಿಚುವೇಶನ್ನಿಂದ ನಾನು ಹೊರಗಡೆ ಬಂದಿದ್ದು. ಅನ್ನ ಕುಕ್ ಆಯ್ತಾಯಿಲ್ಲ. ಅಯ್ಯಪ್ಪ ಕಿವಿ ಹೋಯ್ತು ನೋಡಿ ನೋಡಿ ಹೆಂಗ್ ಟಾರ್ಚರ್ ಕೊಡ್ತಾರೆ. ಕಿವಿ ಇಲ್ಲ ಆಪ್ರೇಷನ್ ಆಗಿದ್ ಬಿಡೋ, ಕೈ ಹೋಗ್ಬಿಡ್ತದ ಕೈ. ಸಾಕು ಸಾಕು, ತೊಗರಿಕಾಯಿ ಸಕ್ಕದಾಗಿದ್ದಾವೆ ನೋಡಿ. ಅದಕ್ಕೆ ಹೇಳಿರೋದು ಬೆಳೆದಿರೋದಕ್ಕೆ ಇದು ಗೊತ್ತು ಅಂತ. ಒಂದು ಇದಾಗಿಲ್ಲ, ಎಲ್ಲ ಸಕ್ಕದಾಗಿದ್ದಾವೆ. ಹೊರಗಡೆ ಬಂದಾದ್ಮೇಲೆ ಹೇಳಿದರು ನನಗೆ ಮೀಡಿಯೇಷನ್ಗೆ ಕೂರ್ಸೋಣ, ನೋಡೋಣ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಪಕ್ಕದಲ್ಲೇ ಆಸಾಮಿಗೆ ಪಾಸ್ ಆಗಿದ್ರು ಮಗನ ಮಾತಾಡಿಸ್ಲಿಲ್ಲ. ಸೊ ಮಗನಿಗೋಸ್ಕರ ಇಷ್ಟು ದಿನ ಮಾಡಿದ ಹೋರಾಟ ಎಲ್ಲೋಯ್ತು ಅಂತ ನನಗೂ ಗೊತ್ತಾಗಲಿಲ್ಲ. ಸ್ಟಾಲಲ್ಲಿ ಎಲ್ಲ ರೇಟ್ ಜಾಸ್ತಿ ಊಟದ್ದು, ಆಮೇಲೆ ಚೆನ್ನಾಗಿರಲ್ಲ ಹೊರಗಡೆ ಫುಡ್ಡು, ಆಯಿಲಿ ಫುಡ್ಡು ಇದೆಲ್ಲ ತಿಂದು ಏನಾದರೂ ವಾಶ್ರೂಮ್ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನಗೆ ಭಯ ಆಗುತ್ತಪ್ಪ ಹೊರಗಡೆ ತಿನ್ನೋದಕ್ಕೆ. ಆಮೇಲೆ ಮನೆ ಫುಡ್ಡು ಎಷ್ಟು ಹೆಲ್ತಿ ಫುಡ್ ಅಂದರೆ ತುಂಬ ಹೆಲ್ತಿ ಫುಡ್ಡು. ನಾವು ಏನೋ ಅಂಥದ್ದೆಲ್ಲ ಸೊ ರಾಗಿ ಹಿಟ್ಟು ಹಾಕಿದ್ರೆ ಏನಾಗುತ್ತೆ, ಎಣ್ಣೆನೆಲ್ಲ ಹೀರ್ಕೊಂಡು ನೀಟಾಗಿ ಕ್ಲೀನಾಗೋದಕ್ಕೆ ಒಂದು ಇದನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನು ಹಾಕಿರೋದು. ಇದು ನನಗೆ ಗೊತ್ತಿರೋದು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂರ್ವಿ ಇನ್ನೂ ಮಲ್ಕೊಂಡಿದ್ದಾನೆ. ಸೊ ನೈಟು ಬರೋದು ಕೂಡ ಲೇಟ್ ಆಯಿತು. ಆಮೇಲೆ ಇವನ್ನ ಬಿಟ್ಟು ಹೋಗೋದಕ್ಕಾಗಲ್ಲ ಒಬ್ಬನೇ. ಸೊ ಹಂಗಾಗಿ ಇವನು ಜೊತೆ ಕರ್ಕೊಂಡೋಗಿದ್ದಾಯಿತು. ಕೋರ್ಟ್ ಇತ್ತು. ಸೊ ಕೋರ್ಟ್ ಆದಮೇಲೆ ಸ್ಟಾಲಿಗೆ ಹೋದೋ, ಸ್ಟಾಲಿಗೂ ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಪರವಾಗಿಲ್ಲ ಅಂತೇಳಿ ಸ್ಟಾಲ್ ಓಪನ್ ಮಾಡಿದ್ದು. ಅಷ್ಟೇನು ಬಿಸ್ನೆಸ್ ಆಗಿಲ್ಲ. ಆ ಬಿಸ್ನೆಸ್ ಆಗಿಲ್ಲ ಅನ್ನೋದಕ್ಕಿಂತ ನಾವು ಬೆಳಗ್ಗೆಯಿಂದ ಕೂತಿಲ್ಲ ಅಲ್ಲಿ. ಆಮೇಲೆ ಜನರು ಬಂದಿದ್ರು ಇಲ್ವೋ ಗೊತ್ತಿಲ್ಲ. ಈ ಸಾರಿ ಹೇಳಬೇಕು ಅಂದರೆ ತುಮಕೂರು ಸ್ವದೇಶಿ ಮೇಳದಲ್ಲಿ ಅಷ್ಟು ಜನಗಳ ಇಲ್ಲವೇ ಇಲ್ಲ. ಹೋದ ಸಾರಿ ಸಿಕ್ಕಾಪಟ್ಟೆ ಜನ ಇದ್ದರು, ನಾನು ಅಟೆಂಡ್ ಮಾಡಿದ್ನಲ್ವ 5 ದಿನ, ಹಂಗಾಗಿ ನಂಗೆ ಗೊತ್ತು. ಸೊ ಈ ಸಾರಿ ಏನು ಹೇಳ್ಕೊಳ್ಳೋ ಅಂಥ ಜನನೂ ಇರಲಿಲ್ಲ. ಬಟ್ ಸಬ್ಸ್ಕ್ರೈಬರ್ ಅಂತೂ ತುಂಬ ಜನ ಸಿಗ್ತಾಯಿದ್ರು ನನಗೆ. ತುಂಬ ಜನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು, ಯೂಟ್ಯೂಬ್ ಚಾನಲ್ ನೋಡ್ತೀನಿ ಅಂತೇಳಿ ಮಾತಾಡ್ಸಿದ್ರು. ನಿಜ ಖುಷಿ ಆಯ್ತಪ್ಪ. ಇಷ್ಟು ಜನ ಒಂದಿನದಲ್ಲಿ ಅಷ್ಟೊಂದು ಜನ ಮಾತಾಡ್ಸ್ತಾರೆ ಅಂದರೆ ಅಷ್ಟು ವೀಡಿಯೋ ರೀಚ್ ಆಗಿದೆ ಅಂತ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೊಂದು ಜನ ಇಷ್ಟಪಟ್ಟು ಮಾತಾಡ್ಸೋಕ್ಕೆ ಬರ್ತೀರಾ, ಸೆಲ್ಫಿ ತಗೊಳ್ತೀರಾ. ನಿಜ ಅನ್ಕೋತೀನಿ, ನಮ್ಮನೆ ಜನಗಳು ಯಾವತ್ತೂ ನಮಗೆ ಒಂದು ಅಪ್ರಿಷಿಯೇಟ್ ಮಾಡಲಿಲ್ಲ. ಬೆಡ್ ಮೇಲಿದ್ರು ನಾನು ಕ್ರಾಫ್ಟ್ ಚಾನಲ್ ಎಲ್ಲ ಮಾಡ್ತಾಯಿದ್ದೆ. ಸೊ ಒಂದಿನನೂ ಏನೋ ಒಂದು ಡೈವರ್ಟ್ ಮಾಡ್ಕೊಂಡು ಮೈಂಡ್ನ ಬದುಕ್ತಿದ್ಯಾ ಅಂತ ಒಂದಿನ ಬಾಯಲ್ಲಿ ಬರಲಿಲ್ಲ. ಮನೆಯೆಲ್ಲ ಗಲೀಜು ಮಾಡ್ತ್ಯಾ, ಏನಕ್ಕೆ ಇದನ್ನೆಲ್ಲ ಮಾಡಬೇಕು, ಸುಮ್ಮನೆ ಮೂಲೆಯಲ್ಲಿ ಮಲಗಿರೋರು ಮಲಗಿರಬೇಕು ಅನ್ನೋ ಥರ ಮಾತಿರ್ತಿತ್ತು. ಆ ಮಾತು ಕೇಳೋವಾಗ ಅನಿಸ್ತಿತ್ತು ಏನಕ್ಕೆ ಬದುಕಿದ್ದೀವಿ ನಾವು, ಏನು ಸಾಧನೆ ಮಾಡೋದಕ್ಕೆ ಬದುಕ್ತಿದ್ದೀವಿ ಅಂತ. ಬಟ್ ಈ 3 ವರ್ಷದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಬದುಕಿದ್ದೀನಿ ಅಂತ ಅಂದ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೀನಿ. ಬಟ್ ಜೀವನದಲ್ಲಿ ಹೆಂಗೆ ಬದಲು ಮಾಡ್ಕೊಂಡಿದ್ದೀನಿ ಅಂದರೆ ಹಿಂದೆ ತಿರುಗಿ ನೋಡಿದಾಗ ಇದು ನಾನಾ ಅಂತ ನನಗೆ ಡೌಟ್ ಆಗ್ತಿದೆ. ಯಾಕಂದರೆ 3 ಇಯರ್ಸ್ ಬ್ಯಾಕು ಕಂಪ್ಲೀಟ್ಲಿ ಬೇಡ್ರಿ ನಾನು. ಕೈಯೂ ಮುರಿತು, ಸೊಂಟನೂ ಮುರಿತು, ಮುಗೀತಲ್ಲ ಲೈಫು ಅಂತ ಡಿಪ್ರೆಷನ್ ಲೆವೆಲ್ಗೆ ಹೋಗಿ ಅಯ್ಯೋ ಬಿಡು ಇನ್ನೇನೂ ಇಲ್ಲ ಲೈಫಲ್ಲಿ, ಸತ್ತೋಗಬೇಕು ಅನ್ನೋ ಒಂದು ಫೀಲಿಂಗ್ ಹೋಗ್ಬಿಟ್ಟಿದೆ. ಮತ್ತೆ ಸಾಯೋದಕ್ಕಾಗಲ್ಲಪ್ಪ. ಯಾಕಂದರೆ ಸೂಸೈಡ್ ಅಟೆಂಪ್ಟ್ ಮಾಡಿನೂ ಬದುಕಿದಾಗ ಮತ್ತೆ ಸಾಯೋದಕ್ಕೂ ಭಯ ಆಗುತ್ತೆ. ಆಲ್ರೆಡಿ ಎಷ್ಟೊಂದು ಜನ ಇದನ್ನು ಅನುಭವಿಸಿರೋ ಅಂಥವ್ರಿಗೆ ಅರ್ಥ ಆಗಿರುತ್ತೆ. ಸೂಸೈಡ್ ಟ್ರೈ ಮಾಡಿ ಏನಾದರೂ ಬದುಕ್ಬಿಟ್ರೆ ಮತ್ತೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಭಯ ಬಂದ್ಬಿಡುತ್ತೆ. ಸೊ ಅಂಥ ಒಂದು ಸಿಚುವೇಶನ್ನಿಂದ ನಾನು ಹೊರಗಡೆ ಬಂದಿದ್ದು. ಅನ್ನ ಕುಗ್ತಾ ಇದೆ, ಒಂದು ಸೆಕೆಂಡ್ ಇರಿ. ಪಾಪ ಇದೆ ಬಂದೆ. ಈ ವೀಲ್ ಚೇರ್ ತಳ್ಕೊಂಡು ಹೋಗೋ ಕೆಲಸಗಳು ಮಾಡೋದಿದೆಯಲ್ಲ ತುಂಬ ಕಷ್ಟ ನೋಡಿ. ಎಲ್ಲೆಲ್ಲ ಹೋಗ್ಬಿಡುತ್ತೆ ಅವ್ರ ಕೈಲಿ ಕ್ಯಾಮ್ರಾ ಇಟ್ಕೊಂಡು. ಆ್ಯಕ್ಚುಲಿ ಪಲ್ಯ ಒಗ್ಗರಣೆ ಹಾಕಿದ್ದೀನಿ.
ಅನ್ನ ಕೂಗಿಟ್ಟಿದ್ದೆ. ಇನ್ನೊಂದು ಕೂಗ್ಬಿಡಪ್ಪ. ಟಾಪ್ ಟಾಪ್ ಒಂದು ಕಡೆ ಮುಗೀತು. ಇವಾಗ ಪಲ್ಯ ಆ್ಯಕ್ಚುಲಿ ನೋಡಿ ಪಲ್ಯ ಬೇಯ್ತಾ ಇದೆ. ನಮ್ಮ ಪೂರ್ವಿ ಯಾಕೋ ಈ ನಡುವೆ ಇದ್ರ ಪಲ್ಯ ಇಷ್ಟ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ಬೀಟ್ರೂಟ್ ಪಲ್ಯ ಮಾಡಿದ್ರೆ ನೀವು ನೋಡೇ ಇಲ್ಲ ನೋಡಿ, ಆಯಿಲ್ ಚೆಲ್ಲೋಗ್ಬಿಡ್ತು. ಒಗ್ಗರಣೆಗೆ ಆಗ್ತಾಯಿದೆ, ಅದೇನೋ ಡಬ್ಬ ಮಿಸ್ ಆಗಿಬಿಟ್ಟು ಜಾರ್ಬಿಡ್ತು. ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ, ಹಸಿಟ್ಟು ಹಾಕಿದ್ದೀನಿ ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟು ಹಾಕಿದ್ರೆ ಏನಾಗುತ್ತೆ, ಎಣ್ಣೆನೆಲ್ಲ ಹೀರ್ಕೊಂಡು ನೀಟಾಗಿ ಕ್ಲೀನ್ ಆಗೋದಕ್ಕೆ ಒಂದು ಇದನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನು ಹಾಕಿರೋದು. ಇದು ನನಗೆ ಗೊತ್ತಿರೋರು ಒಬ್ರು ಹೇಳ್ಕೊಟ್ಟಿರೋದು ಐಡಿಯಾ. ಸೊ ಎಣ್ಣೆ ಎಲ್ಲೇ ಚೆಲ್ಲಿದ್ರು ನೀವು ಅದ್ರ ಮೇಲೆ ನೀಟಾಗಿ ಹಸಿಟ್ಟು ಹಾಕ್ಬಿಡಿ ರಾಗಿ ಹಿಟ್ಟು. ಸೊ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಸೊ ನೀಟ್ ಕ್ಲೀನ್ ಆಗುತ್ತೆ. ನೀವು ಎಂಥ ಸೋಪಾಗಿ ಕ್ಲೀನ್ ಮಾಡ್ತೀರಲ್ಲ ಅದಕ್ಕಿಂತ ನೀಟ್ ಕ್ಲೀನ್ ಆಗುತ್ತೆ. ಸೊ ಅದಕ್ಕೆ ಹಸಿಟ್ಟು ಹಾಕ್ಬಿಟ್ಟಿದ್ದೀನಿ, ಆಮೇಲೆ ಕ್ಲೀನ್ ಮಾಡ್ಕೋಬೇಕು. ಸೊ ಇವಾಗ ನನ್ನ ಪಲ್ಯ ಬೇಯ್ತಾ ಇದೆ. ಇವಾಗ ನೀರೇನು ಹಾಕಿಲ್ಲ ಸದ್ಯಕ್ಕೆ, ಬಟ್ ನೀರು ಹಾಕಿದ್ರೂ ಚೆನ್ನಾಗಿ ಬೇಯುತ್ತೆ. ಬಟ್ ಹೀಗೆ ಎಣ್ಣೆ ಒಗ್ಗರಣೆ ಆದಮೇಲೆ ತುಂಬ ಈ ಥರ ಅದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಪಲ್ಯ. ಯಾಕಂದರೆ 15 ಚಪಾತಿ ರೆಡಿ ಇದೆ. ಪಾಪ ಇವತ್ತು ಕೆಲ್ಸಕ್ಕೆ ಬಂದು ಅವರು ಚಪಾತಿ ಮಾಡಿಕೊಟ್ರು, ಬೇರೆ ಏನು ಕೆಲಸನೂ ಇರಲಿಲ್ಲ. ಹಂಗಾಗಿ ನಾನೇ ಹೇಳಿದೆ, ಅಯ್ಯೋ ಏನು ಅಡುಗೆ ಮಾಡೋದು ಬೆಳಿಗ್ಗೆ ಎದ್ದು ಬೇಜಾರಪ್ಪ, ನಿಜ ಏನು ಮಾಡ್ಬೇಕಂತಲೇ ತಲೆ ಓಡಲ್ಲ. ಈ ನಡುವೆ ಬರೀ ರೈಸ್ ತಿಂದು ದಪ್ಪ ಆಗ್ತಾಯಿದ್ದೀನಿ. ಅದಕ್ಕೆ ಹಸಿಟ್ಟು ಬೇರೆ ಇರಲಿಲ್ಲ. ಪಾಪ ಅವರೇ ಹೋಗಿ ಹೊರಗಡೆ ಆಶೀರ್ವಾದ್ ಗೋಧಿ ಹಿಟ್ಟು ತೊಗೊಂಡು ಬಂದು ಚಪಾತಿ ಹಿಟ್ಟು ಕಲಸಿ 15 ಚಪಾತಿ ಆಯಿತು, ಅದನ್ನು ಮಾಡಿಕೊಟ್ಟು ಆಮೇಲೆ ಇದನ್ನೆಲ್ಲ ತುರಿದಿಟ್ಟು ಹೋಗಿದ್ರು. ಪಲ್ಯ ನಾನೇ ಮಾಡ್ಕೊತೀನಿ ಅಂತ ಹೇಳಿದೆ. ಸ್ನಾನಕ್ಕೆ ಹೋಗಿದ್ದೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಪಲ್ಯ ಒಗ್ಗರಣೆ ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಇದು ಪುಳಿಯೋಗರೆ ಗೊಜ್ಜೆಲ್ಲ ಇತ್ತು ಮಾಡಿದ್ದು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ಪೂರ್ವಿಗೆ ಪುಳಿಯೋಗರೆ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ರೈಸ್ ಕಲಿಸ್ಕೊಡೋಣ, ಬಾಕ್ಸಿಗೆ ಆಗುತ್ತೆ ಹೆಂಗೂ ಅಲ್ಲಿ ತಿನ್ನೋದಕ್ಕೆ. ಸ್ಟಾಲಲ್ಲಿ ಎಲ್ಲ ರೇಟ್ ಜಾಸ್ತಿ ಊಟದ್ದು, ಆಮೇಲೆ ಚೆನ್ನಾಗಿರಲ್ಲ ಹೊರಗಡೆ ಫುಡ್ಡು, ಆಯಿಲಿ ಫುಡ್ಡು ಇದೆಲ್ಲ ತಿಂದು ಏನಾದರೂ ವಾಶ್ರೂಮ್ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಂಗೆ ಭಯ ಆಗುತ್ತಪ್ಪ ಹೊರಗಡೆ ತಿನ್ನೋದಕ್ಕೆ. ಆಮೇಲೆ ಮನೆ ಫುಡ್ಡು ಎಷ್ಟು ಹೆಲ್ತಿ ಫುಡ್ ಅಂದರೆ ತುಂಬ ಹೆಲ್ತಿ ಫುಡ್ಡು. ನಾವು ಏನೋ ಅಂಥದ್ದೆಲ್ಲ ಹಾಕಿ ಮಾಡಲ್ಲ. ಸೊ ಹಂಗಾಗಿ ನಮಗೆ ಭಯ ಇರಲ್ಲ, ಏನು ತಿಂದರೂ ಏನೂ ಆಗಲ್ಲ ಅಂತ. ಸೊ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ ಹೊರಗಡೆ ತಿನ್ನೋದಕ್ಕೂ ಇದಕ್ಕೂ. ದುಡ್ಡು ಕೊಟ್ಟು ತಿನ್ಬೋದಪ್ಪ, ಆದರೆ ಆರೋಗ್ಯನ ತಗೊಳಕ್ಕಾಗುತ್ತೆ ದುಡ್ಡು ಕೊಟ್ಟು? ಆಗಲ್ಲಲ್ವಾ. ಸೊ ಅದಕ್ಕೋಸ್ಕರ ಮನೆ ಫುಡ್ ರೆಡಿ ಮಾಡ್ಕೊಂಡು ಹೋಗೋದು ನಾನು ಸ್ಟಾಲ್ಗಳಿಗೆ. ಆಲ್ಮೋಸ್ಟ್ ಈ ನಡುವೆ ಎಲ್ಲ ನಿದ್ದೆನೂ ಇಲ್ಲ, ಊಟನೂ ಇಲ್ಲ ಸರಿಯಾಗಿ. ಸ್ಟಾಲ್ಗಳು ಮಾಡ್ತಾ ಇರೋದ್ರಿಂದ ಮತ್ತೆ ಸ್ವಲ್ಪ ಮೆಟೀರಿಯಲ್ ತರಬೇಕು, ಮತ್ತೆ ಮಾರ್ಕೆಟ್ಗೆ ಹೋಗಬೇಕು ನಾನು. ಸೊ ಇನ್ನು 13-14 ಜಯನಗರ ಒಂದು ಸ್ಟಾಲ್ ಇದೆ. ಸೊ ಅದಾದಮೇಲೆ 17ರಿಂದ ಯಲಹಂಕ ಸ್ಟಾಲ್ ಇದೆ. 17ರಿಂದ 21ವರೆಗೂ ಇರುತ್ತೆ ಯಲಹಂಕ ಸ್ಟಾಲು. ತುಂಬ ಚೆನ್ನಾಗಿ ನಡೀತಾ ಇದೆ ಗ್ರ್ಯಾಂಡಾಗಿ. ಆ ಸ್ಟಾಲ್ಗಳಲ್ಲಿ ಜನನೂ ಬರ್ತಾರೆ. ಸೊ ನೀವು ಯಾರಾದರೂ ಯಲಹಂಕ ಸುತ್ತಮುತ್ತ ಇದ್ದರೆ ಸ್ಟಾಲ್ಗೆ ಅಟೆಂಡ್ ಮಾಡಿ. ಮತ್ತು ಸ್ಟಾಲ್ಗೆ ಯಾಕೆ ಅಟೆಂಡ್ ಮಾಡಿ ಅಂತ ಹೇಳಿದ್ರೆ, ಅಲ್ಲಿ ಒಳ್ಳೊಳ್ಳೆ ವೆರೈಟಿ ಐಟಮ್ಸ್ಗಳು ನಿಮ್ಗೆ ಸಿಗುತ್ತೆ. ನೀವು ಅನ್ಕೋಬೋದು ನಾವೆಲ್ಲೋ ಹೋಗಿ ತಂದುಬಿಡ್ತೀವಿ ಅಂತ, ಬಟ್ ಕೆಲವೊಂದು ಕಡೆ ಒಂದು ವಸ್ತುಗಳು ಸಿಗೋದೇ ಇಲ್ಲ. ಸೊ ಸ್ಟಾಲಿಗೆ ಬನ್ನಿ, ಸ್ಟಾಲಿಗೆ ಬಂದ್ರಂತೂ ನಿಮ್ಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲು ಸಿಗುತ್ತೆ ಒಂದೇ ಜಾಗದಲ್ಲಿ. ಸೊ ಅದಕ್ಕೆ ನನಗೂ ಕೆಲವೊಂದು ಐಟಮ್ಸ್ನ ನಾನು ಹೋಗಿ ಹುಡ್ಕೊಂಡು ತೊಗೊಂಡು ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತು ನನಗೆಲ್ಲ ಕಡೆ ಅವು ಐಟಮ್ಸ್ ಸಿಗಲ್ಲ ಅಂತ. ಮೊನ್ನೆ 2 ಸ್ವೆಟ್ರ್ ತೊಗೊಂಡೆ ನಾನು, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಒಂದು ಪುಕ್ಕ ಬಂದಿರೋದು ವೈಟು ಸ್ವೆಟ್ರು ಮತ್ತು ಬ್ಲೂ ಕಲರ್ ಲೈನ್ ಬಂದಿರೋ ಥರ ದಪ್ಪ ಲೈನ್ ಬಂದಿದೆ. ಸೊ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ವೆಟರು. ಸೊ ಅಂಥ ಸ್ವೆಟರ್ ನಂಗೆ ಎಲ್ಲೂ ಸಿಗಲ್ಲ. ಆಮೇಲೆ ನನಗೆ ಎಲ್ಲೂ ಮಾರ್ಕೆಟೆಲ್ಲ ಹೋಗಿ ಅಂಗಡಿಗಳಿಗೆ ಹೋಗಿ ನಾನು ತಗೊಬರೋದಕ್ಕೆ ಕಷ್ಟ ಇದೆಯಲ್ಲ, ಹಂಗಾಗಿ ನಾನು ಸ್ಟಾಲ್ಗಳಲ್ಲಿ ಪರ್ಚೇಸ್ ಮಾಡ್ತೀನಿ. ಆಮೇಲೆ ಕೆಲವೊಂದು ವಸ್ತುಗಳು ಸಿಗೋದೇ ಇಲ್ಲಪ್ಪ ಬೇರೆ ಕಡೆ, ಸ್ಟಾಲ್ಗಳಲ್ಲಿ ಸಿಗುತ್ತೆ. ಸೊ ಹಂಗಾಗಿ ನಾನು ಅಟೆಂಡ್ ಮಾಡೋವಂಥದ್ದು. ನಾನು ಅಟೆಂಡ್ ಮಾಡೋದು ಅನ್ನೋದಕ್ಕಿಂತ ನಾನು ಸ್ಟಾಲ್ ಇದ್ದೇ ಇರುತ್ತೆ ಎಲ್ಲ ಕಡೆ. ಸೊ ಅಲ್ಲಿ ಏನಾದರೂ ಸಿಗೋದಿದೆಯಾ, ಕೆಂಬರ್ತಾಯಿತ್ತು, ಅಲ್ಲಿ ಏನಾದರೂ ಸಿಗೋದಿದೆಯಾ, ನನಗೆ ಬೇಕಾಗಿರೋ ಐಟಮ್ ಇದೆಯಾ ಅಂತ ಹುಡ್ಕೊಂಡು ಬರ್ತೀನಿ. ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ. ಅದು ಬಿಟ್ಟರೆ ಒಂದು ಅಕ್ಷಯಕಲ್ಪ ತುಪ್ಪ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಪ್ಪ. ನಾನು ಮೊನ್ನೆ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡಿದೆ ಅದನ್ನು. ಎಷ್ಟು ಚೆನ್ನಾಗಿದೆ ಅಂದರೆ ಮನೇಲೇ ಮಾಡಿರೋ ತುಪ್ಪದ ಥರ ಸ್ಮೆಲ್ ಆಗಿರ್ಬೋದು, ತಿಂತಾ ಇರೋ ಟೇಸ್ಟ್ ಆಗಿರ್ಬೋದು. ನಾನು 6 kg ತುಪ್ಪ ಅಂತ ತಗೊಳ್ತಾ ಇದ್ದೆ. 6 kg ಅಂತ ಒಂದು ಸ್ಪೆಲ್ಲಿಂಗ್ ಹಾಕಿ ಒಂದು ಬ್ರ್ಯಾಂಡ್ ಅದು. ಆ್ಯಕ್ಚುಲಿ ಅದು ಯಾವುದೋ ಸ್ಟಾಲಲ್ಲಿ ನೋಡಿದ್ದೆ, ಅದನ್ನೇ ತಗೋತಾ ಇದ್ದೆ. ಪೂರ್ವಿ ಇಷ್ಟಪಟ್ಟಿದ್ದ, ಬಟ್ ಅದೇನೋ ಗೊತ್ತಿಲ್ಲ, ಚಳಿ ವೆದರಲ್ಲಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದು ನೋಡೋಕೆ ತುಪ್ಪ ಅಂತಲೇ ಅನ್ಸಲ್ಲ, ಒಳ್ಳೆ ಡಾಲ್ಡಾ ಇದ್ದಂಗೆ ಇರುತ್ತಪ್ಪ. ಅದಕ್ಕೆ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ನೋಡೋಣ ಅಂತ ಡೌಟ್ ಮೇಲೆ ಇದನ್ನು ಅಕ್ಷಯಕಲ್ಪ ಬುಕ್ ಮಾಡಿದೆ. ಆ್ಯಕ್ಚುಲಿ ನಾನು ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ಅಕ್ಷಯಕಲ್ಪದವರು ಫಸ್ಟ್ ಟೈಮು ಈಗೊಂದು 4 years ಬ್ಯಾಕು ಬಂದಿದ್ದರು ಅಪಾರ್ಟ್ಮೆಂಟಿಗೆ. ಬಂದವರು ಅವ್ರದ್ದು ಬ್ರ್ಯಾಂಡ್ನೆಲ್ಲ ಪ್ರಮೋಟ್ ಮಾಡಿದರು. ಈ ಥರ
ನಮ್ಮದು ದೇಸಿ ಐಟಮ್ಸು ಮತ್ತು ಇಲ್ಲಿ ತುಪ್ಪ ಆಗಿರ್ಬೋದು ಎಲ್ಲ ಥರದ ಐಟಮ್ಸು ಮನೆ ಬಾಗಿಲಿಗೆ ಬೆಳಗ್ಗೆ ಹೊತ್ತು ನೀವು ಬುಕ್ ಮಾಡ್ಕೋಬೋದು. ಇವತ್ತು ಬುಕ್ ಮಾಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಮನೆ ಡೋರಲ್ಲಿ ಇರುತ್ತೆ ಅದು ಅಂತ ಹೇಳ್ಬಿಟ್ಟು ಪ್ರಮೋಟ್ ಮಾಡ್ತಾಯಿದ್ರು. ಸೊ ನಾನು ಅವಾಗ ಅದರಲ್ಲೇ ಕಾರ್ಡ್ ಎಲ್ಲ ಕೊಡ್ತಾರೆ, ಅದಕ್ಕೆ ಅದೇನೋ ರೀಚಾರ್ಜ್ ಎಲ್ಲ ಮಾಡ್ಕೋಬೇಕು ಆ್ಯಪಲ್ಲಿ. ಸೊ ಮನೆ ಬೆಳಿಗ್ಗೆ ಅಂದರೆ ಎದ್ದಿದ ತಕ್ಷಣ ಬೆಳಗ್ಗೆ ಹೊರಗಡೆನೇ ಸಿಗುತ್ತೆ ನಮಗೆ ಹಾಲು, ಮೊಸರು, ತುಪ್ಪ ಬೇಕಾ ತುಪ್ಪ, ಆಮೇಲೆ ಪನ್ನೀರು ಏನೇನೋ ಸಿಗುತ್ತೆ. ಸೊ ಹಿಂಗಿರ್ಬೇಕಾದ್ರೆ ನನಗೆ 4 ವರ್ಷದಿಂದ ಅದು ನೆನಪಿಲ್ಲ ನನಗೆ. ಸೊ ಮೊನ್ನೆ ಇದು ತುಪ್ಪ ನೋಡೋಣ ಅಂತ ಅಕ್ಷಯ ಕಲ್ಪ ಇತ್ತಲ್ವ, ನಂದು ಆ್ಯಪ್ಗೆ ಇದೆಲ್ಲ ಆಗಿದೆ, ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಸೊ ಇವತ್ತು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನನಗೇನೋ ಅದು ಬೇಡ, ಸುಮ್ಮನೆ ಒಂದೊಂದು ತಾವು ಕಾಸ್ಟು ಜಾಸ್ತಿ ಇರುತ್ತೆ. ಬಟ್ ಅದು ಕಾಸ್ಟ್ ಜಾಸ್ತಿ ಇದೆ, ಬಟ್ ತುಪ್ಪ ಮಾತ್ರ ತುಂಬ ಚೆನ್ನಾಗಿದೆಯಪ್ಪ. ನಾನೇ ಹೇಳ್ತಾ ಇದ್ದೀನಿ, ಅಕ್ಷಯ ಕಲ್ಪ ಅವ್ರದ್ದು ನೋಡಿ ಈ ಥರ ಬಾಟಲ್ ಬರುತ್ತೆ. ನನ್ನ ಮಗನ ತುಪ್ಪ ಇಲ್ಲಾಂದ್ರೆ ಊಟನೇ ಮಾಡಲ್ಲ ಅವನು, ಹಂಗಾಗ್ಬಿಟ್ಟಿದ್ದಾನೆ. ತುಪ್ಪನ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಹಾಲೊಂದು ಇಷ್ಟ ಇಲ್ಲ, ನನ್ನ ಥರನೇ ಸೇಮು. ಹಾಲು, ಮೊಸರು, ಹಾಲಂದರೆ ಇಷ್ಟ ಇಲ್ಲ. ತುಪ್ಪ, ಮೊಸರು ಮತ್ತು ಬೆಣ್ಣೆ ಈ ಥರ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ತುಪ್ಪ ಇಲ್ಲಾಂದ್ರೆ ಊಟನೇ ಮಾಡಲ್ಲ ಅವ್ನು. ಮಮ್ಮಿ ತುಪ್ಪ ಹಾಕು, ಆರೋಗ್ಯ ಅನ್ನೋಕ್ಕೂ ತುಪ್ಪ ಹಾಕೊಂಡು ತಿನ್ನುತ್ತೆ. ಅದಕ್ಕೆ ಇನ್ನೇನು ಮಗು, ಬೆಳೆಯೋ ಮಗು ಅಲ್ವಾ, ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ತುಪ್ಪನೆಲ್ಲ ತರಿಸ್ತೀನಿ. ಅಯ್ಯೋ ನಾವಂತೂ ತಿನ್ನೋ ವಯಸ್ಸಲ್ಲಿ ತಿನ್ನೋಕ್ಕಾಗಲಿಲ್ಲ. ನಮ್ಮ ಅಪ್ಪ ಅಮ್ಮ ಆ ಥರ ಬಡತನದಲ್ಲಿ ಬೆಳೆದವ್ರಲ್ವ ನಾವು, ಏನೋ ಅಷ್ಟಾದರೂ ನಮಗೆಲ್ಲ ಹಾಕಿ ಬೆಳೆಸಿದಾರಲ್ವ ನಮ್ಮ ಅಪ್ಪ ಅಮ್ಮ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಯಾಕೆಂದರೆ ಈ ಒಂದು ಒಳ್ಳೆ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ, ಅವರಿಂದನೇ ನಾವು ಭೂಮಿಗೆ ಬಂದಿರ್ತೀವಿ. ಸೊ ಅದೊಂದು ಅಷ್ಟೇ. ಅದು ಏನೇ ಮಾಡಿದ್ರು ಒಂದು ಕಡೆ ಪ್ರೀತಿ ಇದ್ದೇ ಇರುತ್ತೆ. ಸೊ ಅಮ್ಮ ಅಂತೂ ಇಲ್ಲ ನಿಮಗೆ, ಬಟ್ ಒಂದೊಂದು ಸಾರಿ ಫೀಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಮಕ್ಳುಗಳು ಸಿಗೋದು ತುಂಬ ಕಷ್ಟ. ಬಟ್ ಅಪ್ಪ ಅಮ್ಮಂಗೆ ಅರ್ಥ ಆಗೋದು ಕಷ್ಟ ಇರುತ್ತೆ ಕೆಲವೊಂದು ಸರಿ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ಮಗನಿಗೆ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀನಿ ನಾನು. ಅದೇ ಖುಷಿ. ಏನು ಗೊತ್ತಾ, ನಮಗೆ ಕೊಡದೇ ಇರೋ ಪ್ರೀತಿಗಳನ್ನ ನಮ್ಮ ಅಪ್ಪ ಅಮ್ಮ ನಮಗೆ ಕೊಡದೇ ಇರೋ ಪ್ರೀತಿ, ವಿಶ್ವಾಸ ಮತ್ತು ಒಂದು ಏನೋ ತಕ್ಕೊಡೋದು ಪ್ರೀತಿಯಿಂದ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಮಾಡದೇ ಇರ್ಬೋದು. ಬಟ್ ನಾವು ನಮ್ಮ ಮಕ್ಳಿಗೆ ಮಾಡಬೇಕು ಅಂತ ತುಂಬ ಖುಷಿಯಿಂದ ಮಾಡ್ತೀವಿ ಅಷ್ಟೇ. ಅವರಿಂದ ನಾವೇನು ಅಪೇಕ್ಷಿಸಲ್ಲಪ್ಪ. ನಮ್ಮನ್ನು ನೋಡ್ಕೊಳ್ಳೋದು ಬೇಡ, ಏನೂ ಬೇಡ, ಅವ್ರ ಜೀವನ ಅವ್ರು ರೂಪಿಸ್ಕೊಂಡ್ರೆ ಸಾಕು, ಇಷ್ಟೇ ಜೀವನ. ಏನು ಗೊತ್ತಾ, ಒಬ್ರು ನಂಬಿ ಬದುಕಬಾರ್ದು. ನಮ್ಮ ಕೈಯಲ್ಲಿ ಆಗೋದು ಅಷ್ಟು ದಿನ, ನಮ್ಮ ಕೈಯಲ್ಲಿ ಆಗೋ ಅಷ್ಟು ದಿನ ನಾವು ದುಡ್ಕೊಂಡು ಇಂಡಿಪೆಂಡೆಂಟಾಗಿ ಬದುಕಬೇಕು. ಒಬ್ಬರು ಏನಿಂದೋ ನಿನ್ಗೆ ಯಾಕೆ ಕೊಡಬೇಕು, ನೀನು ಯಾಕೆ ಖರ್ಚು ಮಾಡ್ತಿದ್ಯಾ, 1 ರೂಪಾಯಿ ಲೆಕ್ಕ ಕೊಡು ಅಂತ ಕೇಳೋಂಗಿರ್ಬಾರ್ದು. ಅದಕ್ಕೆ ಕಷ್ಟಪಟ್ಟು ನನಗೆ ಈ ಸ್ಟಾರ್ಗಳ ಕತೆಗಳು ಕೇಳಿಬಿಟ್ಟು ಒಂದೊಂದು ಸಾರಿ ಎಲ್ಲೆಲ್ಲೂ ವಾಶ್ರೂಮ್ ಪ್ರಾಬ್ಲಮ್ ಇರುತ್ತೆ. ಎಂಥ ಸಿಚುವೇಶನ್ ಅಂದರೆ ಒಂದೊಂದು ಸಾರಿ ಆಗೋದೇ ಇಲ್ಲ ಅನಿಸ್ಬಿಡುತ್ತೆ. ಬಟ್ ಆದರೂ ನನ್ನ ಕೈಯಲ್ಲಾದಷ್ಟು ದಿನ ದುಡಿಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿರೋದು. ನಾಳೆ ಹೇಗೋ ಏನೋ ಗೊತ್ತಿಲ್ಲ ನನಗೆ, ನೋಡೋಣ ಹೇಗಾಗುತ್ತೆ ಏನು ಕತೆ ಅಂತ. ಕೂದಲಿನ್ನೂ ಆರೇ ಇಲ್ಲಪ್ಪ. ಲೈವಲ್ಲಿ ಕೂಡ ತುಂಬ ಜನ ಕೇಳಿದ್ದೀರಾ ಕೋರ್ಟ್ ವಿಷಯ ಏನಾಯಿತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಲೈವಲ್ಲಿ ನಿನ್ನೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಪೂರ್ವಿನೂ ಒಂದು ಕಡೆ ತೀಟೆ ಮಾಡ್ತಿದ್ದ, ಕಸ್ಟಮರ್ ಬರ್ತಾರಾ ಇಲ್ವ ಅಂತ ಒಂದು ಡೌಟ್ ಮೇಲೆ ಕಸ್ಟಮರ್ ಏನು ಅಷ್ಟು ಬರಲಿಲ್ಲ. ಬಟ್ ಆದ್ರೂ ಒಂದು ಕಡೆ ಸ್ಟಾಲಲ್ಲಿ ಕೂತಿರ್ಬೇಕಾದ್ರೆ ಗಮನಿಸಲೇಬೇಕಾಗುತ್ತೆ. ಹಂಗಾಗಿ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಕೋರ್ಟ್ ವಿಷಯ ಏನಾಯಿತು ಅಂತ ಹೇಳಿದ್ರೆ, ನಿನ್ನೆ ಪೂರ್ವಿ ನಾನು ಹೋಗಿದ್ದು. ಸೊ ಅವರು ಒಂದು 10 ಗಂಟೆ ಒಳಗಡೆ ಬನ್ನಿ ಅಂದರು. ಹಂಗೂ ಹೋಗೋಷ್ಟು ಲೇಟ್ ಆಯಿತು. ನಮ್ಮ ಲಾಯರ್ ಒಬ್ಬರು ಬೆಂಗಳೂರಿಂದ ಬರಬೇಕಾಗಿತ್ತು, ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಿದ್ದು. ಸೊ ಅಲ್ಲಿ ಮೇಲೆ ಹತ್ತೋಗೋಣ ಅಂದ್ರೂ ಅಲ್ಲಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಮೆಟ್ಲುಗಳು 1, 2 ಇಲ್ಲಪ್ಪ, ಒಂದು 20-25 ಮೆಟ್ಲಿದ್ದಾವೆ. ಹೆಂಗೆ ಹತ್ತಿಸೋಕ್ಕಾಗುತ್ತೆ? ಫುಲ್ ಹೈಟ್ ಮೆಟ್ಲುಗಳು, ಸಣ್ಣ ಸಣ್ಣ ಮೆಟ್ಲುಗಳು ಅಲ್ಲ. ಯಾರೋ ಕೈ ಹಾಕಿ ಹತ್ತಿಸ್ತಾರೆ ಅನ್ನೋದಕ್ಕೆ ನನಗೆ ಸಹಾಯಕ್ಕೆ ಯಾರಾದ್ರು ಬೇಕಲ್ವಾ. ಸೊ ಕಷ್ಟ ಆಯಿತು ಬಿಡಿ ಅಲ್ಲಿ. ಹಂಗಾಗಿ ಜಡ್ಜು ಕೆಳಗಡೆ ಬಂದು ನೋಡೋಂಗಿಲ್ಲ, ನೋಡೋಕ್ಕಾಗಲ್ಲ ಅವ್ರು ಬಿಡಿ, ನೋಡಲ್ಲ ಅವ್ರು ಬಂದು. ಅದಕ್ಕೆ ಮೆಟ್ಲ ಹತ್ರನೇ ನಿಂತಿದ್ದೆ, ನೋಡೋಣ ಬರ್ತಾರಾ ನೋಡ್ತಾರಾ ಏನು ಕತೆ ಅನ್ನೋದು. ಸೊ ಆ ಟೈಮ್ಗೆ ಅವ್ರೇನು ನೋಡಿದ್ರು ಬಿಟ್ಟರೋ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಲಾಯರ್ ಒಬ್ಬರು, ಇನ್ನೊಬ್ಬರು ಅವ್ರಿಗೆ ಜೂನಿಯರ್ ಒಬ್ಬರು ಇದ್ದಾರೆ ಅಲ್ಲಿ ನಮ್ಮ ಕಡೆ ಲಾಯರ್ಗೆ ಅಲ್ಲಿ ಗುಬ್ಬಿ ಲಾಯರ್ ಒಬ್ಬರು ಜೂನಿಯರ್ ಲಾಯರ್ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಹೇಳಿದರು. ಆವಾಗ ಅವರಿಬ್ಬರು ಮಾತಾಡ್ಕೊಂಡು ಏನೋ ಬಂದರು. ಹೊರಗಡೆ ಬಂದಾದ್ಮೇಲೆ ಹೇಳಿದರು ನನಗೆ ಮೀಡಿಯೇಷನ್ಗೆ ಕೂರಿಸೋಣ, ನೋಡೋಣ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಪಕ್ಕದಲ್ಲೇ ಆಸಾಮಿಗೆ ಪಾಸ್ ಆಗಿದ್ರೂ ಮಗನ ಮಾತಾಡಿಸ್ಲಿಲ್ಲ. ಸೊ ಮಗನಿಗೋಸ್ಕರ ಇಷ್ಟು ದಿನ ಮಾಡಿದ ಹೋರಾಟ ಎಲ್ಲೋಯ್ತು ಅಂತ ನನಗೂ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಹೆತ್ತವ್ರಿಗೆ ಹೆಂಗೆ ಇದ್ದರೂ ಮಕ್ಳುಗಳು ಬೇಕಾಗ್ತಾರೆ. ಪಾಪ ಏನೂ ತಿಳಿದಿರೋ ವಯಸ್ಸಲ್ಲಿರೋ ಮಗ, ಒಂದು 10 ವರ್ಷದ ಮಗ, ಈ ಮಗುನ ಮಾತಾಡ್ಸೋಕ್ಕೂ ಮನಸ್ಸಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಏನಾಗಿರ್ಬೋದು ಅಂತ ನಂಗೆ ಅಲ್ಲಿ ಅರ್ಥ ಆಯಿತು.
ಸೊ ನನ್ನ ಈ ಪರಿಸ್ಥಿತಿಲಿ ಬಿಟ್ಟೋದ ವ್ಯಕ್ತಿಗೆ ಇನ್ನು ಮಗು ಯಾಕೆ ಬೇಕಾಗಿರ್ಬೋದು ಅನ್ನೋದು ಒಂದು ಕಡೆ ಫೀಲ್ ಆಯಿತು. ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಂದು ಮನಸ್ಥಿತಿ ಅರ್ಥ ಆಗಲ್ಲ, ಒಬ್ಬೊಬ್ರು ಫೀಲಿಂಗ್ಸ್ ಅರ್ಥ ಆಗಲ್ಲ. ಇಷ್ಟು ದಿನ ಟಾರ್ಚರ್ ಕೊಟ್ಟಿದ್ದು ಮಗುಗೋಸ್ಕರ ಇದಕ್ಕೇನಾ ಅಂತ ಅನ್ನಿಸ್ತು. ಒಬ್ಬ ವ್ಯಕ್ತಿ ವೀಲ್ ಚೇರಲ್ಲಿದ್ದರೂ ಆ ವ್ಯಕ್ತಿ ಎಲ್ಲೆಲ್ಲಿ ಅಲಿಬೇಕು, ಹೇಗೆ ಟಾರ್ಚರ್ ಕೊಡಬೇಕು ಅಂತ ತಿಳ್ಕೊಂಡು ಒಬ್ಬೊಬ್ಬ ವ್ಯಕ್ತಿಗೆ ಇಷ್ಟು ಮಾನಸಿಕ ಹಿಂಸೆ ಕೊಡ್ತಾರೆ ಅಂದರೆ ಅವರೆಲ್ಲ ಯಾವ ಪರಿಸ್ಥಿತಿಲಿ ಯಾವ ಮನಸ್ಥಿತಿಲಿ ಬೆಳೆದಿರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಕಣ್ಣು ಮುಂದೆ ಇದ್ರು ಮಗುನ ಮಾತಾಡಿಸ್ದೆ ಹೋಗ್ತಾರೆ ಅಂದರೆ ಅನ್ಬಿಲಿವೇಬಲ್, ನಿಜ ನಂಬೋಕ್ಕಾಗಲ್ಲ. ಫೀಲಿಂಗ್ಸೇ ಇಲ್ದಿರೋ ವ್ಯಕ್ತಿಗಳು ಹೇಗೆ ಬದುಕ್ತಾರೆ, ಹೇಗೆ ಮನಸ್ಥಿತಿ ನಡೆಸ್ಕೊಳ್ತಾರೆ ಅನ್ನೋದು ಆ ಒಂದು ಸಿಚುವೇಶನಲ್ಲಿ ಅರ್ಥ ಆಗುತ್ತೆ ನಮಗೆ. ಆ್ಯಕ್ಚುಲಿ ನನಗೆ ಈ ನಡುವೆ ಎಲ್ಲ ತುಂಬ ತಡ್ಕೊಳ್ತೀನಿ, ನಾನು ಅಳಬಾರ್ದು ಅಂತ. ಗೊತ್ತಿಲ್ಲ, ರಾಯರ್ನ ಕೇಳ್ಕೊತೀನಿ ನಾನು, ದೇವರೇ ನನಗೆ ಯಾರೆಲ್ಲ ತುಂಬ ತುಂಬ ಒಳ್ಳೇದು ಮಾಡಿದಾರಲ್ಲ ಅವನ್ನೆಲ್ಲ ಒಳ್ಳೇದಾಗಿ ಇಡು ಅಂತ ದೇವ್ರನ್ನ ಕೇಳ್ಕೊತೀನಿ, ರಾಯರನ್ನ ಕೇಳ್ಕೊತೀನಿ ನಾನು. ತುಂಬ ಎಷ್ಟು ಅಂದರೆ ಬದುಕಲ್ಲಿ ತುಂಬ ಬದುಕಬೇಕು ನಾನು, ಅಷ್ಟು ನೆನಪುಗಳನ್ನ ಕೊಟ್ಟಿದ್ದಾರಲ್ಲ ಅವ್ರಿಗೆಲ್ಲ ರಾಯರನ್ನ ಕೇಳ್ಕೊತೀನಿ, ಚೆನ್ನಾಗಿಡು ದೇವರೇ ಅವ್ರನ್ನ. ನೀನು ಅವ್ರನ್ನ ಚೆನ್ನಾಗಿಟ್ರೆ ನಾವು ಬದುಕೋದಿಕ್ಕೆ ಒಂದು ದಾರಿ ಆಗುತ್ತೆ, ಅವ್ರನ್ನ ನೋಡಿ ನಾನು ಮೇಲೆ ಬರ್ತೀನಿ ಅಂತ ನಾನು ಕೇಳ್ಕೊತಿದ್ದೆ ಅವನು. ನಾನಿವಾಗ 3ನೇ ದಿನದ ಸ್ಟಾಲ್ಗೆ ತುಮಕೂರಿಗೆ ಹೊರಟಿದ್ದೀನಿ. ಒಬ್ಬರು ಬೈಕಲ್ಲಿ ಸೈಕಲ್ ತೊಗೊಂಡು ಹೋಗ್ತಾಯಿದ್ರು, ಅದು ಉದ್ದುದನೂ ಇಲ್ಲ ಏನೂ ಇಲ್ಲ. ಹಿಂದೆ ಒಬ್ರನ್ನ ಕೂರಿಸ್ಕೊಂಡಿದ್ದಾರೆ ಲೇಡಿನ, ಅದರಿಂದ ಸೈಕಲ್ ಕಟ್ಕೊಂಡಿದ್ದಾರೆ. ಹೆಂಗೆ ಕಟ್ಕೊಂಡಿದ್ದಾರೆ ಏನೂ ಗೊತ್ತಿಲ್ಲ. ಅಕಸ್ಮಾತ್ ಯಾವುದೋ ಬಸ್ಸೋ ಗೊತ್ತಿಲ್ಲದೆ ಗಾಡಿನೋ ಯಾವುದೋ ಒಂದು ಟಚ್ ಮಾಡ್ತು ಅಂದರೆ ಇವ್ರು ಎಲ್ಲೋಗಿ ಬೀಳ್ತಾರೋ ಗೊತ್ತಾಗಲ್ಲ. ಆಮೇಲೆ ಆ ಸೈಕಲ್ದು ಟಯರ್ ನೋಡ್ತಾಯಿರಿ, ಅದು ರೋಡಿಗೆ ಟಚ್ ಆಗೋಂಗಿದೆ. ಅದು ನೋಡಿದ ತಕ್ಷಣ ನನಗೆ ಭಯ ಆಯಿತು. ಅಕಸ್ಮಾತ್ ಹಂಸು ಈ ಥರ ಬಂದಾಗ ಏನಾದರೂ ಬಿದ್ದರೆ ಏನಪ್ಪ ಗತಿ ಅಂತ ಅನ್ನಿಸ್ತು. ಅಯ್ಯೋ ಏನಪ್ಪ, ಕೆಲವೊಬ್ಬರು ಹಿಂಗೆಲ್ಲ ಮಾಡ್ತಾರೆ ಸಾಹಸಗಳನ್ನ ಅಂತಲೂ ಅನ್ನಿಸುತ್ತೆ. ಕೆಲವೊಂದು ಸರಿ ನಾವು ಸಾಹಸ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಹೆವಿ ಸಾಹಸಗಳು ಮಾಡೋದು ಒಳ್ಳೆಯದಲ್ಲ. ಒಂದಲ್ಲ ಒಂದು ಟೈಮಲ್ಲಿ ಈ ಥರ ಜರ್ಕ್ ಹೊಡೆಯೋದು ಏನೋ ಆಯಿತು ಅಂದರೆ ಮತ್ತೆ ನಮ್ಮ ತಲೆಗೆ ನಾವೇ ತಂದಿಟ್ಕೋಬೇಕಾಗುತ್ತೆ. ಸೊ ನಾನು ಟಿಫನ್ ಪುಳಿಯೋಗರೆ ತಿಂತಾಯಿದ್ದೀನಿ. ಇಲ್ಲಿ ಚಪಾತಿ ಬೀಟ್ರೂಟ್ ಪಲ್ಯದ ಜೊತೆಗೆ ನಾನು ಒಂದು ಸ್ವಲ್ಪ ಪುಳಿಯೋಗರೆನೂ ಮಾಡ್ಕೊಂಡಿದ್ದೆ, ಹಂಗಾಗಿ ಟಿಫನ್ಗೆ ಪುಳಿಯೋಗರೆ ತಿನ್ಕೊಂಡೆ. ಸ್ಟಾಲ್ ಒಳಗಡೆ ಹೋಗಿ ಮುಂಚೆನೇ ರೈಟ್ ಸೈಡಲ್ಲಿ ಸ್ಟೇಜ್ ಹತ್ರ ಸಾಂಗ್ ಆಡ್ತಾಯಿದ್ರು. ಆ್ಯಕ್ಚುಲಿ ಸಾಂಗ್ ಕೇಳಾದ್ಮೇಲೆ ನನಗೆ ಮೈಂಡೇ ಒಂಥರ ಏನು ಕಾಮ್ ಆಯಿತು ಅಂದರೆ ಅಷ್ಟು ಕಾಮ್ ಆಯಿತು. ಸೊ ನಾನು ಈ ಸಾಂಗಲ್ಲಿ ಅಷ್ಟು ಮುಳುಗೋಗಿದ್ದೆ, ಹಂಗಾಗಿ ಒಂದು ಕ್ಲಿಪ್ ತೊಗೊಂಡೆ. ನಮ್ಮ ಪೂರ್ವಿ ಹೈಪರ್ ಆ್ಯಕ್ಟಿವು, ಸಿಕ್ಕಾಪಟ್ಟೆ ಇದನ್ನು ಮಾಡ್ತಾನೆ, ತೀಟೆ ತಕರಾರು ಎಲ್ಲ ಮಾಡ್ತಾನೆ ನೋಡಿ. ಸೊ ಹಿಂಗೆ ತೀಟೆ ಎಲ್ಲ ಮಾಡ್ಕೊಂಡು ನಿಜವಾಗ್ಲೂ ಕೂತ್ಕೊಳ್ಳೋಕ್ಕೂ ಬಿಡೋಲ್ಲ, ನಿದ್ದೆ ಬಂದರೂ ಬಿಡೋಲ್ಲ ನಮ್ಮ ಪೂರ್ವಿ, ಅಷ್ಟು ಆಟ ಆಡಿಸ್ತಾನೆ ನನ್ನನ್ನಂತೂ. ಆಮೇಲೆ ಫೋನು ಯಾವುದೋ ಗ್ಯಾಪಲ್ಲಿ ಫೋನ್ ಎತ್ಕೊಂಡು ಹೋಗ್ಬಿಡ್ತಾನಪ್ಪ, ಕಳ್ಳ ಅಂದರೆ ಕಳ್ಳ, ನಂಬರ್ 1 ಕಳ್ಳ ಆಗ್ಬಿಟ್ಟವನೆ. ಹೈಪರ್ ಆ್ಯಕ್ಟಿವ್ ಆಗ್ಬಿಟ್ಟವನೆ. ಏನು ಮಾಡೋದು ಇವನ್ನ ತೀಟೆ ನಿಲ್ಸೋಕ್ಕೆ ಅಂತ ಅನ್ನಿಸ್ತಾ ಇದೆ ನನಗೂ. ಇವರು ಕೂಡ ನನ್ನ ವೀಡಿಯೋ ನೋಡೋ ಅಂಥವ್ರೇ. ಸಿಕ್ಕಾಪಟ್ಟೆ ಜನ ನನ್ನ ಯೂಟ್ಯೂಬಿಂದ ಹುಡ್ಕೊಂಡು ಬಂದಿದ್ದರು ಮಾತಾಡ್ಸೋದಕ್ಕೆ ಅಂತ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವ್ರ ಫ್ಯಾಮಿಲಿಯವ್ರು ನೋಡಿ ನನಗೆ ಒಂದಷ್ಟು ತೊಗರಿಕಾಯಿ ಕೊಟ್ಬಿಟ್ಟು ಹೋಗಿದ್ರು. ಸೊ ಅದು ಖುಷಿ ಆಯಿತು ನನಗೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿತ್ತು ಅಂದರೆ ತೊಗರಿಕಾಯಿ ಸಿಕ್ಕಾಪಟ್ಟೆ ಇಷ್ಟನೂ ಆಯಿತು, ಬಟ್ ತುಂಬ ಖುಷಿಯಿಂದ ಕೊಟ್ಟರು. ವೀಡಿಯೋ ಮಾಡ್ಬೋದಾ? ಕೇಳ್ಬಿಟ್ಟು ಮಾಡ್ತೀನಿ, ಆಮೇಲೆ ಸುಮ್ಮನೆ ಯಾಕೆ, ಕೆಲವೊಬ್ರು ಕೇಳ್ಬಿಟ್ಟೆ ಮಾಡ್ತೀನಿ ನಾನು. ಸಾಕು ತೊಗರಿಕಾಯಿ ಸಕ್ಕದಾಗಿದ್ದಾವೆ ನೋಡಿ, ಅದಕ್ಕೆ ಹೇಳಿರೋದು ಬೆಳೆದಿರೋದಕ್ಕೆ ಇದು ಗೊತ್ತು ಅಂತ. ಒಂದು ಇದಾಗಿಲ್ಲ, ಎಲ್ಲ ಸಕ್ಕದಾಗಿದ್ದಾವೆ. ಥ್ಯಾಂಕ್ ಯು.
ನನಗೆ ಆಪೋಸಿಟ್ ಆ ಕಡೆ ಸೈಡಲ್ಲಿ ಯಾರೋ ಒಬ್ಬರು ಟೆರಕೋಟ ಜ್ಯುವೆಲರಿ ಇಟ್ಟಿದ್ರಂತೆ. ಆ್ಯಕ್ಚುಲಿ ನಮ್ಮ ಪೂರಿ ನೋಡ್ದ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವನು ಒಂದು ವೀಡಿಯೋನು ಮಾಡ್ಕೊಂಡು ಬಂದಿದ್ದ, ಹಂಗಾಗಿ ನಾನು ನೋಡಿದೆ. ತುಂಬ ಚೆನ್ನಾಗಿತ್ತು. ಯಾಕಂದರೆ ನನಗಿಂತಲೂ ಚೆನ್ನಾಗಿ ಮಾಡಿದ್ರಪ್ಪ. ನಾನು ನಿಜ ಹೇಳಬೇಕು ಅಂದರೆ ನನಗಿಂತಲೂ ಚೆನ್ನಾಗಿ ಮಾಡೋರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಒಬ್ಬರಿಂದ ಕಲಿಯೋದು ತುಂಬ ಇರುತ್ತಪ್ಪ. ಈಗ ನನ್ನಿಂದ ಕಲಿಯೋರು ತುಂಬ ಜನ ಇರ್ತಾರೆ, ಅವರಿಂದ ಕಲಿಯೋರು ತುಂಬ ಜನ ಇರ್ತಾರೆ. ಹಿಂಗೇ ಬೇರೆಯವರಿಂದ ಕಲಿಯೋದು ನಾನಿರುತ್ತೆ. ಸೊ ನಮ್ಮ ಪೂರ್ವಿ ಹೇಳ್ದೆ ಏನಂತ, ಒಂದೇ ಒಂದು ಮಾತು ಹೇಳ್ದೆ, ಮಮ್ಮಿ ನಿಂಗಿಂತೂ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂತ. ಸೊ ನನಗೇನು ಅನ್ನಿಸ್ತು, ನನ್ನ ಮಗ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ನನಗೆ. ಯಾಕಂದರೆ ನನಗಿಂತಲೂ ಚೆನ್ನಾಗಿ ಮಾಡಿರ್ತಾರೆ ಅಂತ ವಿಡಿಯೋ ನೋಡುವಾಗಲೇ ಗೊತ್ತಾಯಿತು. ಡೈರೆಕ್ಟಾಗಂತೂ ನೋಡಲಿಲ್ಲ. ಆ್ಯಕ್ಚುಲಿ ಏನೂ ಟೆರಕೋಟ ವರ್ಕ್ ಆಗ್ತಿಲ್ವಲ್ಲಪ್ಪ, ಏನು ಸೇಲ್ ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೋಡಿ ಇವರು ನನ್ನ ಸಬ್ಸ್ಕ್ರೈಬರು ಆ್ಯಕ್ಚುಲಿ ಒಂದಷ್ಟು ಪರ್ಚೇಸ್ ಮಾಡಿದರು. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕಪ್ಪ. ಏನೂ ಪರ್ಚೇಸ್ ಆಗ್ತಾನೆ ಇಲ್ಲ ಅನ್ನೋ ಟೈಮಲ್ಲಿ ಸಿಕ್ಕಿದವರು ಇವರು. ಅಯ್ಯೋ ನೆಮ್ಮದಿ ಕೊಡ್ತಾ ಇಲ್ಲ ಕಣಪ್ಪ ದೇವ್ರೆ, ಏನು ಮಾಡೋಣ. ಆಯ್ತಾಯಿಲ್ಲ. ಅಯ್ಯಪ್ಪ ಕಿವಿ ಹೋಯ್ತು. ನೋಡಿ ನೋಡಿ ಹೆಂಗ್ ಟಾರ್ಚರ್ ಕೊಡ್ತಾನೆ. ಕಿವಿ ಇಲ್ಲ ಆಪರೇಷನ್ ಆಗಿದ್ ಬಿಡೋ, ಕೈ ಹೋಗ್ಬಿಡ್ತದ ಕೈ. ಬೆಳಿಗ್ಗೆ ಎದ್ಬಿಟ್ಟು ಅಡುಗೆ ಮಾಡ್ಕೊಡ್ಬೇಕ ಬೇಡ ಹೇಳು? ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ಕೊಡ್ಬೇಕ ಬೇಡ? ಅಡುಗೆ ಮಾಡ್ಕೊಡ್ಬೇಕಾದ್ರೆ ಕೈ ಬೇಕು ತಾನೆ. ಹೋಗು. ನೋಡಿ ನಿದ್ದೆ ಬರ್ತೈತೆ, ಟಾರ್ಚರ್ ಆಯ್ತು ಬೇಜಾರಾದ್ರೆ ನಾನೇನು ಮಾಡಲಿ? ಹೋಗ ಕಡೆಗೆ. 40 ರೂಪೀಸ್ ಮ್ಯಾಮ್. ಫುಲ್ ಸೆಟ್ಟು ಒಂದು. ಅದೊಂದೆಲ್ಲ ಬಿದ್ದೋಗ್ಬಿಟ್ಟೈತೆ. ಅದು 30, ಅದು 30. ಬೇರೆ ಬೇರೆ ಇದೆ ನೋಡಿ, ಎಲ್ಲ ನೋಡಕ್ ಬಂದು ಎಲ್ಲ ಉದಿಸ್ಬಿಟ್ಟಿರ್ತಾರೆ. ಹೌದು, ಲಾಸ್ಟ್ ಯೂಟ್ಯೂಬ್ ಚಾನಲ್ ಇದೆ, ನೋಡಿದ್ರಾ? ನಾನು ಆ ಕಡೆ ಎಲ್ಲಿ ಕ್ಯಾಮ್ರಾ ಹಾಕಿದ್ದೀನಿ, ಈ ಕಡೆ ಕ್ಯಾಮ್ರಾ ಹಾಕೊಂಡಿರೋದು. ಅದೇ ಹೆಂಗ್ ಬಿಡ್ತೀವಿ ಗೊತ್ತಾ? ಕೊಡಲಿ ಕೊಡಲಿ, ಯಾಮರ್ಸ್ ಮೊಬೈಲ್ ಎತ್ಕೊಂಡಿದ್ದಾನ ಕಳ್ಳ. ಹ್ಯಾಂಡ್ ಮೇಡ್ ಅದೆಲ್ಲ. ಅಲ್ಲಿ 50 ರೂಪೀಸ್ ಇದೆ, ಇದು 100 ರೂಪೀಸು. 50 ರೂಪೀಸ್ ಪಕ್ಕದ ಇದೆ, ಪಕ್ಕದ ಈ ಕಡೆ. ಅದು ಕೆಳಗಡೆ, ಅದು ಕೆಳಗಡೆ, ಅದೇ ಅದು ಸೇಮೇ ಬರುತ್ತೆ, ಸ್ವಲ್ಪ ಡಿಸೈನ್ಸ್ ಬೇರೆ ಬೇರೆ. 10 ರೂಪೀಸ್ ಅದು. ಎಷ್ಟಂತ ಲೇಸರ್ ಲೈಟ್ ಎಲ್ಲ 120 ಆಗುತ್ತೆ. 2 ತಗೋತೀರ? 100 ಮಾಡ್ತೀನಿ. ನೀರಿಗಿಂತ ಜಾಸ್ತಿ ಕೂದಲು ಬೆಳೆಸೋರಿ ತೋರಿಸ್ತೀನಿ ಬನ್ನಿ. ಯಾರು ಗೆಸ್ ಮಾಡಬೇಕು ಇನ್ನು ಒಂಬಲ್ವಾ? ಇಲ್ಲಿ ನೋಡಿ, ಅದು ನಾರ್ಮಲ್ ಕೂದಲಲ್ಲ, ಇಲ್ಲಿವರೆಗೂ ಕೂದಲು ಇತ್ತು, ಉದ್ದಾಯ್ತು. ಐ ಮಮ್ಮಿ, ನಮ್ಮಮ್ಮ. ಟೀಚರ್ಸ್ ಹೇಳ್ಕೊಡ್ತಾರೆ. ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ. ನಡೀಲಿ ಮಕ್ಕಳೆಲ್ಲ ಈ ತರ. ಇದ್ರ ಕಿಟ್ ಬರುತ್ತಾ? ಇದ್ರ ಕಿಟ್ ಬರುತ್ತಾ? ಏನು ಅಂದ್ರೆ ಇದ್ರ ಕಿಟ್ ಬರುತ್ತಾ? ಅಂದ್ರೆ ನಾವೇ ಓನಾಗಿ ಎಲ್ಲ ಕಲ್ತ್ಕೋಬಹುದು. ಟೀಚರ್ಸ್ ಕಿಟ್ ಎಲ್ಲ ಕೋಚಿಂಗ್ ಕೊಡ್ತಾರೆ. ಲ್ಯಾಬೇ ಇದೆಲ್ಲ ಹೊರಗಡೆ ಸಿಗೋದಿಲ್ಲ, ಬೇರೆ ಕಡೆಯಲ್ಲೇ ಮಾಡಬೇಕು. ಟೀಚರೇ ಹೇಳ್ಕೊಡ್ತಾರೆ, ಕಲ್ತ್ಕೋಬೋದು ನೀವೇ. ನಾವೆಲ್ಲ ನಮ್ಮ ಮಕ್ಕಳು ಮಾಡಿರುವೆ. ಸ್ಕೂಲಿಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ.
ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಇದನ್ನು ತೋರಿಸಿ ಒಂದ್ಸಾರಿ. ಇವ್ರು ಏನಾಗ್ಬೇಕು ನಿಮಗೆ? ಹಾಂ ಹಾಂ ಓಕೆ ಓಕೆ ಹಾಂ. ಅಲ್ಲಿಂದ ಹುಡುಕಿ ಹೇಳಿ ಕಳಿಸಿದಾರಲ್ಲ ನಿಮಗೆ. ಹಾಂ ಓಕೆ ಓಕೆ ಓಕೆ. ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ಜ್ಯುವೆಲರಿ. ಈ ಕಡೆ ಬನ್ನಿ. ಯಾವುದು? ಅಲ್ಲ ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ ನಿಮ್ಮನ್ನ. ತುಂಬಾ ಕಷ್ಟ ಅನ್ಭವಿಸಿದ್ದೇನೆ. ಇದಿದ್ರೆ ನಿಂತಾಗ ನಮ್ ಕೆಲಸ ಮಾಡ್ಬೇಕಾದ್ರೆ ನಿಮ್ಮನ್ನ ನೆನೆಸ್ಕೊಳ್ಳೋದು. ಹೆಂಗ್ ಗೊತ್ತಾ, ಅವ್ರೇ ಅಷ್ಟು ಕೆಲಸ ಮಾಡ್ತಾರೆ, ನಾವ್ ಇಷ್ಟು ಚೆನ್ನಾಗಿದ್ದೀವಿ, ನಾವ್ ಹೆಂಗ್ ಕೆಲಸ ಮಾಡ್ಬೋದು ಅಂತ ಇದ್ರಿಂದಲೇ ನಾನು ಒಂದೊಂದ್ಸಲಿ ಕೆಲಸ ಮಾಡ್ತೀನಿ. ಡೈಲಿ ಒಂದ್ಸಲಿ ಗ್ಯಾಪ್ ಮುಗಿಸ್ಕೊಂಡೆ ಕೆಲಸ ಮಾಡ್ಬೇಕು. ಥ್ಯಾಂಕ್ ಯು ಅಮ್ಮ. ತುಂಬಾ ಇಷ್ಟ ಆಯ್ತಪ್ಪ. ಥ್ಯಾಂಕ್ ಯು ಸೊ ಮಚ್. ನಾನು ರಾಯರ್ದೆಲ್ಲ ನೋಡ್ತೀನಿ ರಾಯರ್ ಭಕ್ತ ನಾನು. ನೋಡ್ತೀನಿ, ಆದ್ರೆ ನಿಮ್ಮ ವಿಡಿಯೋಸ್ ನೋಡಿ ನನಗೆ ಭಾಳ ಬೇಜಾರಾಗ್ತದೆ. ಬೇಜಾರು ಮಾಡ್ಕೋಬೇಡಿ, ಇನ್ನೂ ಸಪೋರ್ಟ್ ಮಾಡಿ. ನಾ ಹೆಂಗೋ ಬದುಕ್ತಾ ಇದ್ವಿ, ಹೆಂಗೋ ದೇವರು ಇದು ಮಾಡ್ತಾ ಇದ್ದಾರೆ. ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ಲೈಕ್ ಕೊಡ್ತೇನೆ ನಾನು. ಓಕೆ ಓಕೆ. ಯಾವುದೇ ಬರಲಿ ಫಸ್ಟ್ ಲೈಕ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿವ್ರೇನಾ ನೀವು? ಇಲ್ಲೇ ಹಾಂ ಹಾಂ ಹಾಂ. ಫುಲ್ ನೋಡ್ಕೊಂಡು ಬಂದಿದ್ದು ನನ್ನ ಮಕ್ಕಳು. ಅಂದರೆ ಅಲ್ಲಿ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀವಿ, ಲಾಸ್ಟು. ಹಾಂ ಹಾಂ ಹಾಂ. ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಲ್ಲ ಬ್ಯಾನರು. ಹಾಂ ಸಿಕ್ಕಿದೀನಿ ನೋಡಿ ರಾಯರ ಇದು. ನೋಡಿ ಇವಾಗಲೂ ಆಟ ಆಡ್ಸ್ತಾವ್ ನೋಡಿ. ಯಾಮಾರ್ಸ್ಬಿಟ್ಟು ಫೋನ್ ಎತ್ಕೊಂಡೋಗವನೆ. ಕರ್ಕೊಂಡೋಗ್ಬಿಡಿ ಒಂದಿನ, ಕರ್ಕೊಂಡೋಗ್ಬಿಡಿ. ಹಾಂ ಇಲ್ಲಪ್ಪ, ತುಂಬ ಲೇಟ್ ಆಗುತ್ತೆ. ಇಲ್ಲಿಂದ 1 ಅವರ್ 2 ಅವರ್. ಇಲ್ಲ 2 ಅವರ್ ಮೇಲ್ ಬೇಕು ಜರ್ನಿ ಮತ್ತೆ ಹೋಗ್ಬೇಕು. ಆಮೇಲೆ ಇಲ್ಲ, ಇವತ್ತು ಲಾಸ್ಟೇ. ಎಲ್ಲ ಪರವಾಗಿಲ್ಲ. ಇವತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರೇ ಏನೋ ಒಂದು ಹೆಲ್ಪ್ ಆಗುತ್ತೆ ನನಗೆ. ಇಲ್ಲಿ ಗೊತ್ತಿರೋ ಜನ ಯಾರು ಬರಲ್ಲ. ಇಲ್ಲಿ ಗೊತ್ತಿಲ್ದವ್ರು ಯಾರು ಬರಲ್ಲ. ಹಿಂಗೆ ವಿಡಿಯೋ ನೋಡೋರೆ ಏನೋ ಹೆಲ್ಪ್ ಆಗಲಿ ಅಂತ ತಗೊಳ್ತಾರೆ. ಅದೇ ಖುಷಿ ನನಗೆ, ಯಾಕಂದ್ರೆ ಅದರಲ್ಲೇ ಏನೋ ಒಂದು ಆಗುತ್ತೆ ಅಷ್ಟೇ. ಹೆಂಗೂ ಇಲ್ಲಿ ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ಅಷ್ಟೇ. ದೇವ್ರು ನಂಬಿದ ಮೇಲೆ ರಾಯರಿದ್ದಾರೆ ಅಂತ ಹೇಳೋದು, ಅದಕ್ಕೆ ಅವ್ರು ಕಾಪಾಡ್ತಾರೆ. ನಿಜ. ನಿಮ್ಮನ್ನು ನೋಡಿ ಕೂಡ ಖುಷಿ ಆಯಿತು ನನಗೆ. ಹಾಂ ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಮಾಡಬೇಕಲ್ಲ, ಹೋಗ್ಬೇಕು. ಹೌದಾ? ಏನು ಮಾತಾಡ್ತಿದ್ದೆ? ಮಾತಾಡಿಲ್ಲ, ಫುಲ್ ಅನ್ಕೊಂಡು ಕೂತ್ಕೊಂಡಿದ್ದೆ. ಅಂತೂ ಇಂತೂ ಸ್ಟಾಲ್ ಮುಗೀತು, ಎಲ್ಲ ಕ್ಲೋಸಿಂಗ್ ಟೈಮು. ಸೊ ಇವಾಗ ಪೂರ್ವಿ ನಾನು ಹೊರಟಿದ್ದೀವಿ ಮನೆಗೆ. ಇದೆ ನೋಡಿ. ಹೊಂಟಿಲ್ಲ ಈಗ ಹೊಂಟಿದ್ಯಾ ನೋಡಿ. ತೀಟೆ ಮಾಡಿದ್ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅಲ್ವಾ? ಕತ್ತೆ ಬಿಟ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ನೀನು ಬಿಟ್ಟೈತಿ ನನ್ನ. ನಿನ್ನೆ ಬಿಟ್ಟು ಹೋಗ್ತೀನಿ. ಸ್ವಲ್ಪ ನಿನ್ ಫೇಸ್ ತೋರಿಸು. ಫೇಸ್ ತೋರಿಸ್ತಾ ಇದ್ದೀನಲ್ಲ. ಇಲ್ಲಪ್ಪ ನೋಡ್ರಿ, ಎಲ್ಲ ನನಗೆ ಇಷ್ಟು ಒಳ್ಳೆ. ಇವಾಗ ಆಯ್ತು, ಇಲ್ಲಿ ಲಗೇಜ್ ಬಂದಿದೆ. ಕಾರ್ ಹತ್ರಕ್ಕೆ ಹೋಗ್ಬೇಕು. ಇವಾಗ ಅಲ್ಲೆಲ್ಲ ಆಟ ಆಡೋದೆಲ್ಲ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನಿಮಗೆ. ನೋಡಿ, ಇದೆಲ್ಲ ಆಟ ಆಡೋದೆಲ್ಲ ಇದೆ. ಅಲ್ಲಿ ಏನು ಕಾಣಿಸ್ತಿಲ್ಲ. ಬೆಳಕು ಹಂಗೆ ಕಾಣಿಸ್ತೈತಲ್ಲಿ. ಟೈಮ್ ಆಗಲಿ 10 ಗಂಟೆ ಆಯಿತು. ಸೊ ಇವಾಗ ಹೊರಟಿರೋಂಥದ್ದು. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗುತ್ತಪ್ಪ. ಈ ಕೆರೆ ಪಕ್ಕದಲ್ಲಿ ಬೇರೆ ಇರೋದು ಇದು ಗ್ಲಾಸ್ ಹೌಸು.
ಸೊ ಸಿಕ್ಕಾಪಟ್ಟೆ ಮರ ಗಿಡಗಳು ಎಲ್ಲ ಇದ್ದಾವೆ ಇಲ್ಲಿ. ಅಮಾನಿಕೆರೆ ಪಾರ್ಕ್ ಅಲ್ವಾ ಇದು, ಸೊ ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಅದು ಬೆಳಕಿಗೆ ಕಾಣಿಸ್ತಾ ಅಷ್ಟೇ. ಫಾಗ್ ಹೆಂಗ್ ಬರ್ತಿದೆ ಅಂದ್ರೆ ಚಳಿ ಹಂಗೆ ಬರ್ತಾನೆ ಇದೆ. ಗಾಳಿಗೆ ಫಾಗ್ ಬರ್ತಾ ಇರೋದು, ಎಷ್ಟು ಚಳಿ ಆಗ್ತೈತೆ ಕೆರೆ ಪಕ್ಕದಲ್ಲಿ. ಕೆರೆಯಿಂದ ಗಾಳಿ ಇರುತ್ತೆ, ಕೆರೆಗೆ ತಾಗಿ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಈ ಡಿಸೈನ್ ನೋಡುವಾಗ ತುಂಬ ಇಷ್ಟ ಆಯಿತು. ಚಿನ್ನದ ಓಲೆ ಇದು, ಹಂಗಾಗಿ ಒಂದು ಫೋಟೋ ತಗೊಂಡೆ. ಆ್ಯಕ್ಚುಲಿ ನಾನು ಟೆರಾಕೂಟ ಕಲಿಸ್ಕೊಟ್ಟಿದ್ನಲ್ಲ, ಆ ಬ್ಯಾಚ್ ಸ್ಟೂಡೆಂಟ್ ಒಬ್ಬರು ನನಗೆ ಸಿಕ್ಕಿದ್ರು. ಆ್ಯಕ್ಚುಲಿ ಅವ್ರು ನನಗಿನ ದೊಡ್ಡವರೇ, ಬಟ್ ಆದ್ರೂ ನಾನು ಅವರು ಒಬ್ರಿಗೆ ಹೇಳ್ಕೊಟ್ಟಿದ್ದು ಡೈರೆಕ್ಟಾಗಿ ಸಿಕ್ಕಿರೋಂಥ ಸ್ಟೂಡೆಂಟ್ ಅಂತ ಹೇಳ್ಬೋದು. ಅದಾದಮೇಲೆ ಇವರು ನನ್ನ ಜ್ಯುವೆಲರಿ ತೊಗೊಂಡಿರೋವಂಥವ್ರು. ಅದಾದಮೇಲೆ ಇವರು ನನಗೆ ಮಾತಾಡ್ಸೋಕ್ಕೆ ಬಂದಿದ್ದವರು. ಸೊ ತುಂಬ ಜನ ಹಿಂಗೆ ಪರಿಚಯ ಆಯಿತು. ನಿಜವಾಗ್ಲೂ ಇವರೇ ನನಗೆ ಜ್ಯುವೆಲರಿ ಪರ್ಚೇಸ್ ಮಾಡಿದ್ದು. ಈ 3 ದಿನದಲ್ಲಿ ಜ್ಯುವೆಲರಿ ಪರ್ಚೇಸ್ ಆಗಿರಲಿಲ್ಲ. ಸೊ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಸಿಕ್ತಂಥ ಒಂದು ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಇವರೆಲ್ಲ. ಸೊ ಇವರು ವೆಜಿಟೇಬಲ್ ಕಾರ್ವಿಂಗ್ ಮಾಡಿರೋರು, ನನ್ನ ವೀಡಿಯೋ ನೋಡಿದ್ರಂತೆ. ಸೊ ಇವರು ಕೂಡ ಅಕ್ಕ ಅಂತ ಮಾತಾಡ್ಸಿದ್ರು. ಇವರು ನನ್ನ ವೀಡಿಯೋ ನೋಡ್ತಾಯಿದ್ರಂತೆ. ಮತ್ತು ಇವರು ನನ್ನ ಚಾನಲ್ನ ಮುಂದೆನೇ ಡೈರೆಕ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂಥವ್ರು. ಇವರಿಗೆ ನಾನು ಹೇಳ್ದಂತೆಯೇ ನಾನು ಮಣ್ಣಿನ ಜ್ಯುವೆಲರಿ ಸ್ಟಡ್ಗಳನ್ನ ಕೊಟ್ಟೆ ಇವರಿಬ್ರಿಗೂ.